ಹಾಯ್ ನಾನು ಈಗಷ್ಟೇ ಟಾಕ್ಸಿಕ್ ಮೂವಿ ಹೋಗ್ಬಿಟ್ಟು ಬಂದೆ. ಅದ್ರ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವ್ ಯಾರೆಲ್ಲ ಟಾಕ್ಸಿಕ್ ಮೂವಿ ನೋಡಿದ್ದೀರಾ? ಮತ್ತೆ ಯಾರು ಹೋಗ್ಬೇಕು ಅನ್ಕೊಂಡಿದ್ದೀರಾ? ಕಮೆಂಟ್ ಮಾಡಿ. ಹ್ಮ್ ನೆನ್ನೆ ಮೂವಿ ರಿಲೀಸ್ ಆಗಿತ್ತು. ಆಲ್ರೆಡಿ ಎಷ್ಟು ಒಂಥರ ನಾವು ರಿವ್ಯೂ ಮತ್ತೆ ಕಮೆಂಟ್ಸ್ ಎಲ್ಲ ನೋಡ್ಬಿಟ್ಟಿದೀವಿ. ಬಟ್ ನನ್ಗೇನ್ ಅನ್ಸ್ತು ಪರ್ಸನಲ್ ಆಗಿ ಮೂವಿ ಚೆನ್ನಾಗಿದ್ಯಾ? ಚೆನ್ನಾಗಿಲ್ವಾ? ಮತ್ತೆ ಯಾವ ತರ ಇದೆ ಅಂತ ಹೇಳೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟೊಂದ್ ಜನ ರಿವ್ಯೂ ಕೊಟ್ಟಿದ್ದಾರೆ. ಏನಂದ್ರೆ ಇದು ಮೂವಿ ಚೆನ್ನಾಗಿಲ್ಲ. ತುಂಬಾ ಏನೋ ಇದ್ರ ತರ ಇದೆ. ಬ್ಯಾಡ್ ಸೀನ್ಸ್ ಎಲ್ಲ ಇದೆ. ನೋಡ್ಬಾರ್ದು. ಗರ್ಲ್ಸ್ ನೋಡ್ಬಾರ್ದು. ಆಮೇಲೆ ಫ್ಯಾಮಿಲಿ ಜೊತೆ ನೋಡಕ್ಕಾಗಲ್ಲ ಅನ್ನೋದೆಲ್ಲ ಕಮೆಂಟ್ಸ್ ಇದೆ. ಹ್ಮ್. ಅಲ್ಲ ಗುರು ನಿನ್ನೆ ತಾನೇ ರಿಲೀಸ್ ಆಗಿದೆ ಮೂವಿ. ನೋಡೋರ್ಗು ನೋಡ್ದೇ ಇರೋ ತರ ಮಾಡ್ಬಿಡ್ತೀರಲ್ಲ ನೀವೆಲ್ಲ ಸೇರ್ಕೊಂಡು ಈ ತರ ರಿವ್ಯೂ ಕೊಟ್ಟು. ನಾನು ಕೂಡ ಮೂವಿ ನೋಡಿದ್ದೀನಿ. ನನ್ಗೇನು ಆ ತರ ಅಂತ ಅನ್ಸ್ಲಿಲ್ಲ. ಮೂವಿ ಚೆನ್ನಾಗೇ ಇದೆ. ಆ ತರ ಏನ್ ಸೀನ್ಸ್ ಇದೆ ಒಂದು 3, 4 ಸೀನ್ಸ್ ಇರ್ಬೋದು. ಬಟ್ ಅಂದ್ರೆ ಆ ತರ ಸೀನ್‌ಗಳನ್ನ ನೀವು ಮುಂಚೆ ಯಾವ ಫಿಲಮ್ ಅಲ್ಲೂ ನೋಡಿಲ್ವಾ? ಇದೊಂದೇ ಫಸ್ಟ್ ಫಿಲಮ್ಮಾ? ಏನೋ ರಿವ್ಯೂ ಕೊಡ್ಬೇಕಲ್ಲ, ಏನೋ ಹೇಳ್ಬೇಕಲ್ಲ ಮೂವಿ ಬಗ್ಗೆ ಅಂತ ಹೇಳ್ತಾ ಇದೀರ ಹೊರ್ತು ನೀವು ಆ ನೋಡೋರ್ಗುನು ನೀವು ಅದೊಂದು ಇಂಪ್ಯಾಕ್ಟ್ ಮಾಡ್ತಾ ಇದೀರಾ. ನಿಮ್ ಮೈಂಡ್ ಸೆಟ್‌ನ ತಗೊಂಡೋಗಿ ನೀವು ಬೇರೆಯವ್ರ ಮೇಲೆ ಹಾಕ್ತಾ ಇದೀರಾ. ಹಾಗಾಗಿ ಬೇರೆಯವ್ರು ನೋಡಲ್ಲ ಮೂವಿನ. ಅದು ಗ್ಯಾಂಗ್ಸ್ಟರ್ ಮೂವಿ. ಸೊ ಆ ತರ ಸೀನ್‌ಗಳು ಬೇಕು, ಮತ್ತೆ ಸೌಂಡ್ಸ್ ಬೇಕು, ಆಕ್ಷನ್ಸ್ ಬೇಕು, ಎಲ್ಲ ಬೇಕು. ಹಾಗನ್ಬಿಟ್ಟು ಮೂವಿ ಚೆನ್ನಾಗಿಲ್ಲ ಅಂತಲ್ಲ. ಮೂವಿ ಚೆನ್ನಾಗಿದೆ. ತುಂಬಾ ಏನ್ ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ. ಅವ್ರು ಮಾಡಿರೋ ಹಾರ್ಡ್ ವರ್ಕ್‌ಗೆ ಮತ್ತೆ ವಿಜುಯಲ್ ಎಲ್ಲ ನೋಡ್ಬೋದು. ನೀವು 2, 3 ಟೈಮ್ಸ್ ನೋಡಿದ್ರುನು ಒನ್ ಟೈಮ್ ನೋಡುವಂತ ಮೂವಿ. ಅದನ್ನು ಯಾಕೆಲ್ಲ ಹಾಳ್ ಮಾಡ್ತೀರಾ? ಈ ತರ ಬ್ಯಾಡ್ ರಿವ್ಯೂಸ್ ಕೊಟ್ಟು, ಅಲ್ವಾ? ಬೇರೆ ಮೂವಿ, ಬೇರೆ ಲ್ಯಾಂಗ್ವೇಜ್ ಮೂವಿ ಮಾಡ್ದಾಗ ಹಂಗಿದೆ, ಹಿಂಗಿದೆ ಅಂತ ಹೊಗಳೋರು ನೀವು. ಯಾಕೆ ಈ ತರ ಹೇಳ್ತೀರಾ? ನೀವು ರಿವ್ಯೂ ಕೊಡಂಗಿದ್ರೆ ಹಾನೆಸ್ಟ್ ಆಗಿ ಕೊಡಿ. ನಿಮ್ಗೆ ಇಷ್ಟ ಆಗಿಲ್ಲ, ಸೀನ್‌ಗಳು ನಿಮ್ಗೆ ಇಷ್ಟ ಆಗಿಲ್ಲ, ಸ್ಟೋರಿ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಚೆನ್ನಾಗೇ ಇಲ್ಲ ಅನ್ನೋದಕ್ಕೇನ್ ಹೇಳ್ತೀರಾ? ಎಲ್ಲರಿಗೂ ಒಂದೇ ತರ ಇರಲ್ಲಲ್ಲ ಪರ್ಸ್ಪೆಕ್ಟಿವ್. ನನ್ ಪ್ರಕಾರ ನೋಡ್ಬೋದು. ಯಶ್ ಅವ್ರನ್ನ ತುಂಬಾ ವರ್ಷ ಆದ್ಮೇಲೆ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದೀವಿ. ನೋಡೋದೇ ಒಂದು ಖುಷಿ. ತುಂಬಾನೇ ಚೆನ್ನಾಗಿದೆ. ಮತ್ತೆ ಅವ್ರು ಸೆಕೆಂಡ್ ಹಾಫ್ ಅಲ್ಲಿ ನೋಡ್ತಾರಲ್ಲ, ಆ ಟಿಕೆಟ್ ಕ್ಯಾರೆಕ್ಟರ್ ಇದೆಯಲ್ಲ, ಅದು ನೀವು ಯಶ್‌ನ ನೋಡಿ ತುಂಬಾ ವರ್ಷಗಳೇ ಆಗೋಗಿತ್ತು. ಆ ತರ ನೀವು ನೋಡೇ ಇರೋದಿಲ್ಲ. ಮಿಸ್ ಮಾಡ್ಕೊಂಡಿದ್ವಿ ನಾವು. ಮತ್ತೆ ನೀವು ಫಸ್ಟ್ ಹಾಫ್ ಅಲ್ಲಿ ಅಷ್ಟೇ ನಿಮ್ಗೆ ಆ ತರ ಸೀನ್‌ಗಳು ಬರುತ್ತೆ. ಏನೋ ಒಂದ್ 3, 4 ಸೀನ್ಸ್ ಬರುತ್ತೆ. ಬಟ್ ಅಂತ ಏನ್ ವಲ್ಗರ್ ಆಗಿ ಏನಿಲ್ಲ. ನೋಡ್ಬೋದು ಮೂವಿ. ಆ ತರ ಏನ್ ಕೆಟ್ದಾಗಿಲ್ಲ ನನ್ ಕಡೆಯಿಂದ. ತುಂಬಾ ಚೆನ್ನಾಗಿದೆ ಮೂವಿ. ನೀವು ಎಲ್ಲ ಹೋಗ್ ನೋಡಿ. ಕನ್ನಡ ಫಿಲಂ ಇಂಡಸ್ಟ್ರಿ ಬೆಳೀಲಿ ಅಲ್ವಾ? ಇನ್ನೂ ಒಳ್ಳೊಳ್ಳೆ ಮೂವೀಸ್ ಬರ್ಲಿ. ನೀವ್ ಈ ತರ ಡಿಗ್ರೇಡ್ ಮಾಡ್ಬಿಟ್ರೆ ಯಾರ್ ಮೂವಿ ಮಾಡಕ್ ಇಷ್ಟಪಡ್ತಾರೆ? ಯಾವ್ ತರ ಮೂವಿ ಮಾಡಿದ್ರು ನೀವು ಮಾತಾಡೇ ಮಾತಾಡ್ತೀರಾ. ಫ್ಯಾಮಿಲಿ ಮೂವಿ ಮಾಡಿದ್ರು ಮಾತಾಡ್ತೀರಾ. ಅದೇ ಫ್ಯಾಮಿಲಿ ಸ್ಟೋರಿ ಅಂತ ಲವ್ ಸ್ಟೋರಿ ಮಾಡಿದ್ರು ಅದೇ ಲವ್ ಸ್ಟೋರಿ ಅಂತ ಮಾತಾಡ್ತೀರಾ. ಮತ್ತೆ ಇನ್ಯಾವ್ ತರ ಮೂವಿ ಮಾಡ್ಬೇಕು ಗುರು? ಅಲ್ವಾ? ಚೆನ್ನಾಗಿದೆ ಮೂವಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.